ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಯ್ತು ನೋಡೋಣ. ಅದಕ್ಕೆ ಮುಂಚೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ತಿರಲ್ಲ, ನೀವು ಗ್ರೂಪ್ಗೆ ಜಾಯ್ನ್ ಆಗೋ ಬದಲು ಚಾನಲ್ ಇರ್ತದೆ, ಚಾನಲ್ಗೆ ಜಾಯ್ನ್ ಆಗಿಬಿಡಿ. ಅದ್ರ ಲಿಂಕ್ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ. ಯಾಕಂದರೆ ಇವತ್ತು ಅಪ್ಡೇಟ್ ಮಾಡೋದೆಲ್ಲ ಚಾನಲಲ್ಲಿ ಕ್ಲಿಯರ್ ಡ್ರಾಯಿಂಗ್ ಬರ್ಕೊಟ್ಟಿದ್ದೀನಿ. ಬಿಫೋರ್ ಮಾರ್ಕೆಟ್ ವರ್ಕ್ ಆಗಿದೆ, ಪ್ರಾಫಿಟ್ಸ್ ಕೂಡ ಬಂದಿದ್ದಾವೆ. ಓಕೆ, ನಾನು ತೋರಿಸ್ತೀನಿ ಅದು. ಪ್ಲಸ್ ನಮ್ಮ ಅನಾಲಿಸಿಸ್ ಏನಿತ್ತು ನೋಡೋಣ. ಒಂದು ಸತಿ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಅದಕ್ಕೆ ಮುಂಚೆ ನಮ್ಮ ಅಪ್ಡೇಟ್ಸ್ ನೋಡ್ಕೊಳ್ಳಿ. ಟೆಲಿಗ್ರಾಮ್ ಓಪನ್ ಮಾಡಿ, ಇದು ನೋಡ್ಕೊಳ್ಳಿ. ಟೆಲಿಗ್ರಾಮ್ ಇಲ್ಲಿ ಕ್ಲಿಯರಾಗಿ ಬರೆದಿದ್ವಿ. ಇದ್ರ ಮೇಲೆ ಎಂದ ಬೈಯಿಂಗ್. ನಾನು ಅನಾಲಿಸಿಸಲ್ಲಿ ಕೂಡ ಅದನ್ನೇ ಹೇಳಿದ್ದೆ. ನೀವು ಹೇಳಿದ್ರೆ ಸರ್ ಅಂದರೆ ನಾನು ತೋರಿಸ್ತೀನಿ. ಅದನ್ನೇ ಹೇಳಿದ್ದೆ, ಕ್ಲಿಯರಾಗಿ ಬರ್ಕೊಟ್ಟಿದ್ದೆ. ಬೆಳಿಗ್ಗೆ 6:30 6 ಗಂಟೆ 40 ನಿಮಿಷಕ್ಕೆ ಕ್ಲಿಯರ್ ಡ್ರಾಯಿಂಗ್ ಬರ್ಕೊಟ್ಟಿದ್ದೆ. ಪ್ಲಸ್ ಟೈಮ್ ನೋಡ್ಕೋಬೋದು ನೀವು. 6 ಗಂಟೆ 42 ನಿಮಿಷ, 6:42 AM 6:42 AM ಇಲ್ಲಿ ಟೈಮ್ ಕಾಣಿಸ್ತದೆ. ಅಂದರೆ ಮಾರ್ಕೆಟ್ ಓಪನ್ ಆದಮೇಲೆ ಕ್ಯಾಂಡಲ್ ನೋಡಿ ಮಾಡೋದಲ್ಲ, ಬಿಫೋರ್ ಮಾರ್ಕೆಟೇ ಸಿ ಕಾಲ್ ನೋಡ್ಕೊಳ್ಳಿ. ಅದು ಟಾರ್ಗೆಟ್ 3 ಟಾರ್ಗೆಟ್ 4 ಓಪನ್ ಇಟ್ಟಿದ್ದೆ, ಅಲ್ಲಿವರೆಗೂ ಹೋಗುತ್ತೆ ಅಂತ. ಹೋಗಿದೆಯಲ್ಲ ನೋಡಿ, ಬಿಫೋರ್ ಮಾರ್ಕೆಟ್ ಕಾಲ್ ನಾನು ತೋರಿಸ್ತೀನಿ. ಇವೆಲ್ಲ ಪ್ರಾಫಿಟ್ ಸ್ಕ್ರೀನ್ಶಾಟ್ಗಳು, ಅವೆಲ್ಲ ತೋರಿಸಿ ಪಬ್ಲಿಸಿಟಿ ಮಾಡೋ ಅವಶ್ಯಕತೆ ನನಗಿಲ್ಲ. ಟಾರ್ಗೆಟ್ 4 ಹೋಗಿದೆಯಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾನು ತೋರಿಸ್ತೀನಿ ಅದು ಕೂಡ. ದಿಸ್ ಈಸ್ ದ ರಿಸಲ್ಟ್. ಬಿಫೋರ್ ಮಾರ್ಕೆಟ್ 880ಗೆ ಕೊಟ್ಟಿದ್ದೆ ಎಂಟ್ರಿ, 880ಗೆ ಲೈಕ್ ದಿಸ್. ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4, ಟಾರ್ಗೆಟ್ 5, ಟಾರ್ಗೆಟ್ 6. ಓಕೆ, ಡನ್. ಇದು ಬ್ಯಾಂಕ್ ನಿಫ್ಟಿ ಕಾಲ್ ಕೊಟ್ಟಿದ್ವಿ, ನಿಫ್ಟಿಯಲ್ಲಿ ಬಂದಿದೆ. ಫಾರೆಕ್ಸ್ ಕೊಟ್ಟಿದ್ವಿ, ಫಾರೆಕ್ಸಲ್ಲಿ ಕೂಡ ಬಂದಿದೆ. ಎಲ್ಲನೂ ಬಂದಿದೆ. ಇವತ್ತು ನಾನು PNL ಕೂಡ ತೋರಿಸ್ತೀನಿ ನಾನು. ಓಕೆ, ಈಗ ಅನಾಲಿಸಿಸ್ ಪ್ಲೇ ಮಾಡೋಣ. ನಾನು ಏನು ಹೇಳಿದ್ವಿ ನೋಡೋಣ. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು? ಓಕೆ, ಇಲ್ಲಿ ನೋಡ್ಕೊಳ್ಳಿ. ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ನೆನ್ನೆ ಕೂಡ ಸಿಂಪಲ್ ಅಂತ ಹೇಳಿದ್ರು. ಪ್ರತಿದಿನ ಸಿಂಪಲ್ಲೇ ಅನಾಲಿಸಿಸ್ ಫಾಲೋ ಮಾಡೋರಿಗೆ, ಲೆವೆಲ್ಸ್ ಫಾಲೋ ಮಾಡೋರಿಗೆ. ಓಕೆ, ಇಲ್ಲೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈ ಕಡೆ. ಫಸ್ಟ್ ಟಾರ್ಗೆಟ್ 55,300, ಇಲ್ಲಿವರೆಗೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರ್ಬೋದು. ಸೆಕೆಂಡ್ ಟಾರ್ಗೆಟ್ 55,500. ನಿಮ್ಮ ಅನಾಲಿಸಿಸ್ ಪ್ರಕಾರ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇವತ್ತು ಹೇಳಿದ್ದೀವಿ ಅಂತ ಇದನ್ನು ನೋಡಿ ನಾಳೆ ಬೈ ಸೆಲ್ ಮಾಡಿಕೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಓಕೆ, ದಿಸ್ ಈಸ್ ಆರ್ ಓನ್ಲಿ ಎಜುಕೇಷನ್ ಪರ್ಪಸ್. ಅವ್ರು ಸೆಲ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಆ ಕ್ಯಾಂಡಲ್ ಲೋ ಕ್ರಾಸ್ ಆದರೆ 50% ಕ್ವಾಂಟಿಟಿ ಅಷ್ಟೇ ಸೆಲ್ ಮಾಡಬೇಕು. ಅಂದರೆ 2 ಲಾಟ್ ಮಾಡೋರು 1, 10 ಮಾಡೋರು 5. ಓಕೆ, ಇದನ್ನು ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಕೂಡ ಸೇಮ್. ಗ್ರೀನ್ ಕಲರ್ ಕ್ಯಾಂಡಲ್ ಲೈ ಕ್ರಾಸ್ ಆಗಿದೆ ಅಂದರೆ ಕಂಪ್ಲೀಟ್ ಬೈ ಕಡೆ ಇರ್ಬೋದು. ಈ ಫಾಲ್ ನೋಡಿ ಎಲ್ಲ ಸೆಲ್ಲಿಂಗ್ ಅಂತಾರೆ. ನಾಳೆ ನಾನು ಟ್ರೆಂಡ್ಗೆ ಆಪೋಸಿಟ್ ಇರ್ತೀನಿ. ಆ ಟ್ರೆಂಡ್ ಆಪೋಸಿಟ್ ಹೋಗ್ಬೋದಾ ಸರ್ ಅಂದರೆ ನಾನು ಹೋಗ್ತೀನಿ, ನೋ ಪ್ರಾಬ್ಲಮ್. ಲಾಸ್ ಆದರೆ ನಾನು ಮಾರ್ಕೆಟ್ಗೆ ದುಡ್ಡು ಕೊಡೋಕ್ಕೆ ಐ ಆಮ್ ಫುಲ್ ಖುಷಿ, ಹ್ಯಾಪಿ. ಓಕೆ, ನಾನು ಬೈಯಿಂಗ್ ಕಡೆಗೆ ಇರ್ತೀನಿ. 50 ಮಿನಿಟ್ಸ್ ಕ್ಯಾಂಡಲ್ ಇದ್ರು ಕೇಳಿಸ್ಕೊಂಡ್ರಲ್ವಾ? ನಿನ್ನೆ ನಾವೇನು ಅನಾಲಿಸಿಸ್ ಮಾಡಿದ್ವಿ. ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಾನು ಟ್ರೆಂಡ್ಗೆ ಆಪೋಸಿಟೇ ಬೈ ಮಾಡ್ತೀನಿ. ಮಾರ್ಕೆಟ್ಗೆ ದುಡ್ಡು ಕೊಡೋಕ್ಕೆ ನಾನು ರೆಡಿ ಅಂತ ಹೇಳಿದ್ದೆ. ದುಡ್ಡು ಎಷ್ಟು ಕೊಟ್ಟಿದ್ದೀನಿ ಅಂತ ನಾನು PNL ತೋರಿಸ್ತೀನಿ, ನೋಡ್ಕೊಳ್ಳಿ. ನಿಮಗೆ ಫಸ್ಟ್ ಟಾರ್ಗೆಟ್ ಏನು ಹೇಳಿದ್ದೆ ಅಂದರೆ 55,300, ರೈಟ್? ಇದು 55,300. ನಿಮ್ಗೆ ಇಲ್ಲಿ ಕಾಣಿಲ್ಲ ಅಂದರೆ ಜೂಮ್ ಮಾಡಿ ನೋಡ್ಕೊಳ್ಳಿ. ದಿಸ್ ಈಸ್ ದ 55,300 ಎಕ್ಸಾಕ್ಟ್ ಬಂದಿದೆ. ಎಲ್ಲ ಹೋಗಿ ನೋಡಿ ಚೆಕ್ ಮಾಡಿ ಹೇಳಿ. ಓಕೆ, ಅದು ಕೂಡ ಈ ಮಾರ್ಕೆಟ್ಗೆ ಫಾಲ್ ಆಗುವಾಗ ಆಪೋಸಿಟ್ ಬೈ ಮಾಡ್ತೀನಿ. 55,300 ಅಂತ ಹೇಳಿದ್ದೆ. ಇದು ಯಾರಾದರೂ ಆದರೆ ಸಾಧ್ಯ ಇದ್ದರೆ ನೀವು ಹೇಳಿ. ಓಕೆ, ಪ್ಲಸ್ ಇನ್ನೊಂದು ಈ ಗ್ರೀನ್ ಕಲರ್ ಕ್ಯಾಂಡಲ್ ಹೇಳಿದ್ದೆ, ನೀವು ನೋಡಿ. ಇದ್ರ ಕ್ಯಾಂಡಲ್ ಕೆಳಗಡೆ ಒಂದು ವಿಗ್ ಕೂಡ ಬಂದಿಲ್ಲ. ಇಲ್ಲಿ ಪಿನ್ ಟು ಪಿನ್ ವರ್ಕ್ ಆಗಿದೆ. 55,300 ಪಿನ್ ಟು ಪಿನ್ ವರ್ಕ್ ಆಗಿದೆ. ಈ ಮೂಮೆಂಟಮ್ ಪೂರ್ತಿ ತೊಗೊಂಡಿದ್ದೀವಿ. ಈ ಮೂಮೆಂಟಮ್ ಪೂರ್ತಿ ಸಂಬಂಧಪಟ್ಟಿದ್ದ ಎಲ್ಲ ಸ್ಕ್ರೀನ್ಶಾಟ್ಗಳು ಇಲ್ಲಿರ್ತವೆ. ನಿಮಗೆ ಪೇಷನ್ಸ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 20 ಲಕ್ಷವರೆಗೂ ಇದೆ, 20 ಲ್ಯಾಕ್ಸ್ ಇದೆ. ಓಕೆ, ₹1 ₹2 ಎಲ್ಲ 20 ಲಕ್ಷ ಸ್ಕ್ರೀನ್ಶಾಟ್ಸ್ ಇದ್ದಾವೆ ಅಲ್ಲಿ. ನೀವು ನೋಡ್ಕೊಳ್ಳಿ, ಎಲ್ಲ ಸ್ಕ್ರೀನ್ಶಾಟ್ಸು ಇದ್ದಾವೆ. ಓಕೆ, ಇದು ನೆನ್ನೆ ಜಾಯ್ನ್ ಆದವರು ಕೂಡ ನೆನ್ನೆ ಜಾಯ್ನ್ ಆಗಿ ಇವತ್ತು 47,000 ಮಾಡಿದ್ದಾರೆ. ಓಕೆ, ಈ ಥರ 20 ಲಕ್ಷ ಸ್ಕ್ರೀನ್ಶಾಟ್ ಇದೆ. ಟೋಟಲ್ PNL ವಿತ್ ಸಿಗ್ನೇಚರ್ ಇಲ್ಲಿದೆ. ಓಕೆ, ನೀವು ಚೆಕ್ ಮಾಡ್ಕೊಳ್ಳಿ. ಡೇ 9, 9ನೇ ದಿನ. ಒಂದು ಸಿಂಗಲ್ ಡೇ ಕೂಡ ರೆಡ್ ಇಲ್ಲ, ಸಿಂಗಲ್ ID ಕೂಡ ರೆಡ್ ಇಲ್ಲ. ಎಲ್ಲ ಪ್ರಾಫಿಟ್. ನಾನು ಹೇಳಿದ್ದು ಏನು ಫಾಲೋ ಮಾಡ್ತಾಯಿದ್ದಾರೆ ಇವರೆಲ್ಲ ಪ್ರಾಫಿಟ್. ಓಕೆ, ಇದು ನಮ್ಮ PNL, ನಮ್ಮ ಟ್ರೇಡು, ನಮ್ಮ ಸ್ಕ್ರೀನ್ಶಾಟ್ಗಳು ಎಲ್ಲ. ಓಕೆ,
ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಇದು ಕೂಡ ಓಕೆ. ಡ್ರಾಯಿಂಗ್ ಬರ್ಕೊಟ್ಟಿದ್ದೆ, ಡ್ರಾಯಿಂಗ್ ಕೂಡ ನೀಟಾಗಿದೆ. ಇವಾಗ ಇದನ್ನು ಕಟ್ ಮಾಡಿ ತಂಬ್ಲೇನ್ಗೆ ಹಾಕ್ಕೋಬೇಕಾ, ಇಲ್ಲ ಈ ಡ್ರಾಯಿಂಗ್ ಬರ್ದಿದ್ವಲ್ಲ ಇದನ್ನು ಕಟ್ ಮಾಡಿ ತಂಬ್ಲೇನ್ಗೆ ಹಾಕ್ಕೋಬೇಕಾ ಅಂತ ನೀವು ನೋಡಿ ಹೇಳಿ, ನಾನು ತೋರಿಸ್ತೀನಿ ಡ್ರಾಯಿಂಗ್. ನೋಡಿ ಇಲ್ಲಿ ಡ್ರಾಯಿಂಗ್ ಬರೆದಿದ್ವಿ, ಎಷ್ಟು ನೀಟಾಗಿ ನಾನು ಎಲ್ಲರಿಗೂ ಗ್ರೀನ್ ಕಲರ್ ಡ್ರಾಯಿಂಗ್ ಬರೆದು ಅಷ್ಟು ನೀಟಾಗಿ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಓಕೆ, ಇವಾಗ ಯಾವ್ದು ಮಾಡಬೇಕು ನೋಡಿ ಹೇಳಿ, ನೀವು ಯಾವ್ದು ಹೇಳಿದ್ರೆ ಅದನ್ನೇ ತಂಬ್ಲೇನ್ ಮಾಡ್ಕೊಳ್ಳೋಣ. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ, ತುಂಬ ಸಿಂಪಲ್ ಇರ್ತದೆ. ಪ್ರತಿದಿನ ನಮಗೆ ಸಿಂಪಲ್ಲೇ, ಮಾಡೋರಿಗೆ ಮಾಡದಿದ್ದವ್ರಿಗೆ ಗೊತ್ತಿಲ್ಲ. ಇಲ್ಲೊಂದು ಲೆವೆಲ್ ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡಬೇಡಿ. ಇದು ಲೆವೆಲ್ ಹಾಕ್ಕೊಂಡು ಇಲ್ಲೊಂದು ಝೋನ್ ಹಾಕ್ಕೊಂಬಿಡಿ, ತುಂಬ ಸಿಂಪಲ್. ಈ ಲೆವೆಲ್ ಏನು, ಈ ಝೋನ್ ಏನು, ಇವೆಲ್ಲ ಹೇಳಿ ಅಂದರೆ ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲ. ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್. ಓಕೆ, ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾಯಿದ್ವಿ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ನಾಳೆ ಸೇಮ್, ಇದ್ರ ಮೇಲೆ ಕ್ರಾಸ್ ಆಗಿದೆ ಅಂದರೆ ಕಂಪ್ಲೀಟ್ ಬೈ ಕಡೆ. ಫಸ್ಟ್ ಟಾರ್ಗೆಟ್ ಇವತ್ತು ಹೈ ಎಲ್ಲಿ ರಿಟರ್ನ್ ಆಯಿತು ಅಲ್ಲಿವರೆಗೂ. ಇದ್ರ ಲೋ ಬ್ರೇಕ್ ಆದರೆ ಮಾತ್ರ ಸೆಲ್ಲಿಂಗ್ ಕಡೆ. ಓಕೆ, ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್. ಓಕೆ, ಇದ್ರ ಸೆಂಟ್ರಲ್ಲಿ ನೋ ಟ್ರೇಡ್, ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ನೋಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ ಪ್ರಕಾರ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಆಗಲ್ಲ, ಸೇಮ್ ಲೆವೆಲ್ಸ್. ನಾಳೆ ಎಕ್ಸ್ಪೈರಿ ಇರ್ತದೆ, ಇದರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ನಾಳೆ ಎಕ್ಸ್ಪೈರಿ ಇದೇ ರೇಂಜಲ್ಲಿ ಆಗೋ ಚಾನ್ಸಸ್ ಇರ್ತದೆ, ನೋಡಿಕೊಂಡು ಫಾಲೋ ಮಾಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಚಾನಲ್ಗೆ ಜಾಯ್ನ್ ಆಗಿ. ಆರ್ ಎನಿ ಎನ್ಕ್ವೈರೀಸ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಆಫ್ಲೈನ್ ಆ್ಯಂಡ್ ಆನ್ಲೈನ್, ಎನಿಥಿಂಗ್, ಎನಿವನ್, ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.